ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮರಾವ್, ವಕೀಲಿ ವೃತ್ತಿ ಅಂದ್ರೆ ಒಂದು ಕೇಸನ್ನ ಹೋರಾಡಿ ಗೆಲ್ಲೋದು. ಭಾವನೆಗಳು ನಿನ್ನನ್ನು ಕುಗ್ಗಿಸ್ತಿದ್ರೆ ಜನ ಪ್ರತಿನಿತ್ಯ ನಿನ್ನ ಮನೆ ಬಾಗಿಲಿಗೆ ಬಂದು ನಾವು ಸತ್ತು ಹೋಗ್ತೀವಿ ಅಂತ ನಿನ್ನ ಹೆದರಿಸ್ತಾರೆ. ಆಗ ಪ್ರತಿ ಸಲನೂ ನೀನು ದಾರಿ ಬದಲು ಮಾಡ್ಕೊಂಡು ಹೋಗ್ತೀಯಾ? ಎಷ್ಟು ಅಂತ ಬದಲಿಸ್ತೀಯಾ? ಕಾನೂನು ಮತ್ತು ನ್ಯಾಯದ ಜೊತೆ ನಂಟಿರೋ ವ್ಯಕ್ತಿಗಳು ಕೆಲವೊಂದು ಸಲ ಕಲ್ ಮನ್ಸು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ತಾಯಿ ಮಮತೆ ನ್ಯಾಯ ಕೊಡಿಸೋದಿಲ್ಲ. ಸಾರಿ ಸರ್. ಸಾರಿ ಬೇಡ. ಸಾರಿ ಹೇಳೋದು ಬಿಟ್ಟು ಪುಣೆಗೆ ಹೊರಡು. ಹೋಗಿ ಅಲ್ಲಿ ಸರಸಮ್ಮನ ಹತ್ರ ಹೇಳು. ಅವರು ಮೇಘನಾಥ್ ಅವ್ರ ಮಾತನ್ನು ನಂಬ್ಕೊಳ್ದೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಡಕ್ಕೆ ಹೇಳು. ಮಾಲಕ್ರೆ, ಇಷ್ಟೊತ್ತಿಗೆ ಆ ಪೂನಾವಾಲಾಗೆ ಪ್ರತಿಯೊಂದು ಗೊತ್ತಾಗಿರುತ್ತೆ. ಆ ಸರಸಮ್ಮ ತನ್ನ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ ಅಂದಿದ್ದು ಅದೆಲ್ಲವೂ ನಾವಾಡ್ಸಿದ ನಾಟಕ ಅಂತ. ಈಗ ಈ ವಿಷಯನ ಅವನು ಭೀಮರಾವ್ಗೂ ತಿಳಿಸಿರ್ತಾನೆ. ಹಾಗಾದ್ರೆ ಭೀಮರಾವ್ ಇಷ್ಟೊತ್ತಿಗೆ ಪುಣೆಗೆ ಹೊರಟಿರ್ತಾನೆ. ಹಾಗಾದ್ರೆ ನಾವು ಸೋತ್ವಿ ಅಂತ ತಾನೇ ಅರ್ಥ? ಹೋಗಲ್ಲ ಅವನೀಗ. ಅವನು ಯಾಕೆ ಹೋಗಲ್ಲ? ಯಾಕೆ ಅಂದ್ರೆ ಅವನು ಭೀಮರಾವ್. ನೋಡು, ನನ್ನ ಜೀವನದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀನಿ. ಸ್ನೇಹಿತರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊತೀನೋ ತಿಳ್ಕೊಳ್ಳಲ್ವೋ, ಆದ್ರೆ ನನ್ನ ಶತ್ರುಗಳ ಬಗ್ಗೆ ಪ್ರತಿಯೊಂದು ತಿಳ್ಕೊತೀನಿ. ಅವ್ರ ಸ್ವಭಾವ ಎಂತದು, ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ಯಾವ ಹಂತದವರೆಗೂ ಹೋಗ್ತಾರೆ ಅಂತ. ಆ ಭೀಮರಾವ್ ನನ್ನ ಜೀವನದಲ್ಲಿ ಅತಿ ದೊಡ್ಡ ಶತ್ರು ಆಗಿದ್ದಾನೆ. ಅದಕ್ಕೆ ಅವನ ಬಗ್ಗೆ ಒಂದು ವಿಷಯದಲ್ಲಿ ನಾನು ಹೇಳಲೇಬೇಕು. ಅವನು ಒಂದು ಸಲ ಸರಸಮ್ಮನ ಮಾತು ಕೊಟ್ಟ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಟ್ಟು ಮಾತನ್ನ ಮುರಿಯೋದಿಲ್ಲ ಅವನು. ಸರ್, ಒಂದು ವೇಳೆ ನನಗಿದು ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಸರಸಮ್ಮ ಅವ್ರ ಜೊತೆ ಬೇರೆ ಥರನೇ ಮಾತಾಡ್ತಿದ್ದೆ. ಇಲ್ಲಿ ನಡೀತಿರೋದನ್ನೆಲ್ಲ ಬೇರೆ ರೀತಿಲೇ ನೋಡ್ತಿದ್ದೆ. ಆದರೆ ಈಗೇನು ಮಾಡಲಿ ಸರ್? ಸರಸಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಮಂಚೆ ಅವ್ರ ಕೇಸನ್ನ ಮೊದಲು ಪರಿಹರಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ. ಮಾತು ಕೊಟ್ಟ ಮೇಲೆ ಈಡೇರಿಸಲೇಬೇಕಲ್ವ ಸರ್? ಆದರೆ ಈಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಕಾನೂನಿನ ಹೋರಾಟದಲ್ಲಿ ಭಾವನೆಗಳಿಗಿಂತ ಮುಖ್ಯವಾಗಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿಷಯಗಳನ್ನು ಕಲಿತು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗೆ ಚೆನ್ನಾಗಿ ಅರ್ಥ ಆಯಿತು ಸರ್. ಆದರೆ ಇದೊಂದು ಸಲ ನಾನು ಅವ್ರ ನಂಬಿಕೆಯನ್ನು ಮುರಿಯಲ್ಲ ಸರ್. ದಯವಿಟ್ಟು ಕ್ಷಮಿಸಿ. ಪೂರ್ಣನ್ ಕೇಸ್ನ ನಾನೇ ನಡೆಸ್ತೀನಿ. ಮಂಚೆயின் ಕೇಸ್ನ ನಾನು ನಡೆಸಲ್ಲ. ನೋಡು ಇದನ್ನು ಹೇಗೆ ಪರಿಹರಿಸ್ತೀಯ ಅಂತ. ಮತ್ತೀ ನಂಬಿಕೆ ಗಿಂಬಿಕೆ ಎಲ್ಲ ಬಿಟ್ಟು ನಾನು ಹೇಳಿದಷ್ಟು ಮೊದಲು ಮಾಡು. ಇಲ್ಲ ಸರ್, ನಾನು ನಂಬಿಕೆಯನ್ನು ಮುರಿಯೋಕ್ಕಾಗಲ್ಲ. ನೀವು ಪೂರ್ಣ ಅವ್ರ ಕೇಸನ್ನು ನಡೆಸಿ. ಮಂಚೆ ಅಣ್ಣನ ಕೇಸನ್ನ ನಾನು ನೋಡ್ಕೋತೀನಿ. ನಾನೊಂದು ವೇಳೆ ಮಂಚೈನ ಕೇಸ್ನ ನೀನೇನಾದರೂ ನಡೆಸಿದ್ರೆ, ನಾನು ಪೂರ್ಣನ ಕೇಸ್ ನಡೆಸಲ್ಲ ಅಂದರೆ ಆಗ ನಾನು ಮೊದಲು ಮಂಚೆ ಅಣ್ಣನ ಕೇಸನ್ನ ನಡೆಸ್ತೀನಿ. ಆಮೇಲೆ ಪೂರ್ಣ ಅವ್ರ ಕೇಸನ್ನ ಹೇಗೆ ನಡೆಸಬೇಕು ಅಂತ ಯೋಚಿಸ್ತೀನಿ. ಆದರೆ ಅದೇನೇ ಆದರೂ ಸರ್, ಹೆಜ್ಜೆನ ಹಿಂದೆ ಮಾತ್ರ ಇಡಲ್ಲ. ಕ್ಷಮಿಸಿ ಸರ್. ಸರಿ, ಹಾಗಾದ್ರೆ ಮಂಚೈನಿ ಕೇಸ್ನೂ ತಗೋತೀನಿ.
ಆದರೆ ಫೀಸ್ ತಗೊಂಡು. ಫೀಸ್ ಏನಂದ್ರೆ ನಿನ್ನ ಈ ವ್ಯಕ್ತಿತ್ವನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಿನ್ನ ಮುಂದೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದು ನಿಂತರೂ ಒಂದ್ಸಲ ನೀನು ನಿರ್ಧಾರ ತಗೊಂಡ್ಮೇಲೆ ಹಿಂದೆ ಸರಿಬೇಡ. ಆದರೆ ಸರಿಯಾದ ನಿರ್ಧಾರನೇ ತಗೋಬೇಕು. ಆಗ್ಲಿ ಸರ್. ನೋಡು ಭೀಮರಾವ್, ಗೆಲ್ಲೋದು ವ್ಯಕ್ತಿತ್ವದಿಂದ ಮಾತ್ರ. ರಮಾ, ಈ ರಂಪಾಟ ಎಲ್ಲ ಬೇಡ. ನಡಿ, ಮನೆಗೆ ಹೋಗೋಣ. ಎದ್ದೇಳು. ತಮಾಷೆ ಅಲ್ಲ ಇದು. ಭೀಮ್ ಭಾವ ಹೀಗೆ ಸಾಕಷ್ಟು ಹೋರಾಟ ಗೆದ್ದಿದ್ದಾರೆ. ರಮಾ ಕೂಡ ಹೋರಾಟದಲ್ಲಿ ಗೆಲ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ. ಆದ್ರೆ ನಾನು ಈಗಲೂ ಹೇಳ್ತೀನಿ, ರಮಾ ಬಿಡು ಇದೆಲ್ಲ, ಮನೆಗೆ ಹೋಗೋಣ ಬಾ. ಇದು ನನ್ನ ಮತ್ತೆ ಕರುಣಾ ಅಕ್ಕನ ವಿಷಯ, ನಾವು ನೋಡ್ಕೋತೀವಿ. ನೀನ್ ಎದ್ದೇಳು. ಮೊದಲು ಇದನ್ನ ತೀರ್ಮಾನ ಮಾಡಿ, ರಮಾ ಇರ್ತಾಳೋ ಹೋಗ್ತಾಳೋ, ಆಮೇಲೆ ನಾನು ಹೇಳ್ತೀನಿ ಏನ್ ಮಾಡೋದು ಅಂತ. ನಿರ್ಧಾರ ಆಗಿದೆ, ನಾನು ಇಲ್ಲೇ ಇರ್ತೀನಿ. ಮಾತುಕತೆ ಈಗ ನಿಮ್ಮ ಮಾಲೀಕರ ಹತ್ರ. ಅಷ್ಟ್ರಲ್ಲಿ ನಾನೇ ಒಂದು ಗತಿ ಕಾಣಿಸ್ತೀನಿ. ಮಾಲೀಕರ ಅವಶ್ಯಕತೆನೇ ಇಲ್ಲ. ಸರ್ಸಮ್ಮ, ಭೀಮನ್ ಮೇಲೆ ನಂಬಿಕೆ ಇದೆ ತಾನೆ? ಸ್ವಲ್ಪ ತಾಳ್ಮೆನೂ ಇರಲಿ. ಜೊತೆಗೆ ತುಂಬ ಯೋಚನೆ ಮಾಡಬೇಡಿ ನೀವು. ಭೀಮ ಇದಾನಲ್ಲ, ಅವನ್ ಖಂಡಿತ ಒಂದಲ್ಲ ಒಂದ್ ದಾರಿ ಹುಡುಕ್ತಾನೆ. ಸರ್ಸಮ್ಮ, ಮಂಚಯ್ಯ ಯಾವ ತಪ್ಪು ಮಾಡಿಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಇದೇ ಸತ್ಯ ಕೂಡ. ಸುಳ್ಳಿನ ಆಧಾರದ ಮೇಲೆ ಎಷ್ಟು ದಿನ ಜೈಲಲ್ಲಿ ಇಟ್ಕೋತಾರೆ? ನನಗ್ ಸಮಾಧಾನ ಆಗ್ಲಿ ಅಂತ ಹೀಗೆಲ್ಲ ಹೇಳ್ತಿರ್ಬೋದಮ್ಮ ನೀವು. ಆದ್ರೆ ಏನೂ ಮಾಡದೇ ಇರೋ ಪೂರ್ಣನ್ನ ಜೈಲಿಗೆ ಕಳ್ಸೋ ತರ ಮಾಡಿದ್ದಾರೆ ಅಂದ್ರೆ ಇನ್ ನನ್ ಗಂಡನ ಸುಮ್ನೆ ಬಿಡ್ತಾರೋ ಅನ್ನೋ ನಂಬಿಕೆ ಇಲ್ಲ. ಸರ್ಸಮ್ಮ, ಅಂದ್ರೆ ನೀನು ಒಪ್ಕೊಳ್ತೀಯ ಪೂರ್ಣ ಏನೂ ತಪ್ಪು ಮಾಡಿಲ್ಲ ಅಂತ? ಹೌದು ಸರ್ಸಮ್ಮ, ಪೂರ್ಣ ಏನು ತಪ್ಪು ಮಾಡಿಲ್ಲ ಅಂತ ನೀನು ಒಪ್ಪಿದ ಮೇಲೆ ಹಾಗೆ ಮಂಜಯ್ಯನ ಥರನೇ ಪೂರ್ಣ ಅಣ್ಣನ ನೋವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಿದೆ. ಯಾಕೆ ಅರ್ಥ ಮಾಡ್ಕೋಬೇಕು? ನಾವ್ಯಾಕೆ ಪೂರ್ಣನ ಬಗ್ಗೆ ಯೋಚಿಸ್ಬೇಕು? ನೀನ್ ಸುಮ್ಮನೆ ಭೀಮನ್ ತರ ಭಾಷಣ ಮಾಡೋದನ್ನ ನಿಲ್ಸು. ಮಂಚಯ್ಯ ನಮ್ ಕಡೆಯವನು, ನಮ್ ಜೊತೆಗೆ ಬದುಕ್ತಿರೋನು, ಒಟ್ಟಿಗೆ ಊಟ ಮಾಡಿದೀವಿ. ನಾವ್ಯಾಕೆ ಪೂರ್ಣನ ಬಗ್ಗೆ ಯೋಚಿಸ್ಬೇಕು? ನಾವ್ಯಾಕೆ ಮಂಚಯ್ಯನ್ ಬಿಟ್ಕೊಡ್ಬೇಕು? ಊರವ್ರ ಕಷ್ಟಕ್ಕೆಲ್ಲ ಆಗ್ತಾ ಹೋದ್ರೆ ಜೀವನ ಪೂರ್ತಿ ಚಿಂತೆಲೆ ಕಳಿಬೇಕಾಗತ್ತೆ. ಅದು ಸರಿನೇ. ಜೀವನ ಪೂರ್ತಿ ಹ್ಯಾಪ್ ಮೊರ ಹಾಕೊಂಡೆ ಓಡಾಡ್ತಾ ಇರ್ಬೇಕಾ ನಾವು? ವಾದ ಮಾಡಕ್ ಬರಬೇಡಿ. ಆದ್ರೆ ಸರ್ಸಮ್ಮ, ಆದ್ರೆ ನಿನ್ನಲ್ಲಿ ವಿಷಯ ನನಗೊಂದಿಷ್ಟ ಆಯ್ತು. ತೊಂದರೆ ಮನೆ ಬಾಗಿಲಿಗೆ ಬಂದಾಗ ನೀನು ಪೂರ್ಣನ ನಿರಪರಾಧಿ ಅಂತ ಒಪ್ಕೊಳ್ತಿದ್ಯಾ ಅಲ್ವಾ? ಸರ್ಸಮ್ಮ, ನೀವೇನೂ ಚಿಂತಿಸ್ಬೇಡಿ. ನಾಳೆನೇ ಕೋರ್ಟ್ಗೆ ಕೇಸ್ ಬರ್ತಾ ಇದೆ. ನಾಳೆ ಮಂಚಯ್ಯಣ್ಣನ ಬಿಡುಗಡೆ ಮಾಡ್ತಾರೆ ಅನ್ನಿಸ್ತಾ ಇದೆ. ಏನ್ ಭೀಮಾ? ಏನು ನಿಜ ಹೇಳ್ತಿದೀಯಾ ಭೀಮಾ? ಹೌದು ಅಮ್ಮ. ಅತ್ತೆ, ರಮನ್ ಒಂದ್ ಸ್ವಲ್ಪ ಆಚೆ ಕಳಿಸ್ತೀರಾ? ಸ್ವಲ್ಪ ಮಾತಾಡ್ಬೇಕಿತ್ತು. ನಿನ್ ಹೆಂಡತಿ ಇನ್ನು ಮನೆಗೆ ಬಂದಿಲ್ಲ. ರಾತ್ರಿ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಾ? ಹಾ, ಕರುಣಾ ಮತ್ತು ಲಕ್ಷ್ಮಿ ಕೂಡ ಇನ್ನೂ ಮನೆಗೆ ಬಂದಿಲ್ಲ. ನೋಡಿದ್ರೆ ಈ ಭೀಮನಿಂದ ಕರುಣಾ ಕೆಲ್ಸ ಕಳ್ಕೊಂಡ್ಲು. ಅದೇ ಕೆಲ್ಸನ ಕೊಡ್ಸಕ್ಕೆ ರಮಾ ಹೋಗಿದ್ದಾಳೆ. ಗೊತ್ತಿಲ್ಲ ಇನ್ನೇ. ಅಪ್ಪ, ನಾನು ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇರು ಭೀಮಾ, ನಾವು ಬರ್ತೀವಿ. ಬನ್ನಿ. ಅದ್ಕೆ ರಮಾ ಇಲ್ಲಿ? ಏನ್ ಗೊತ್ತಾ ಭೀಂಬಾವ, ರಮನ್ನ ತೇಟ್ ನಿಮ್ ತರನೇ ಮಾಡಿದೀರ ನೀವು. ಧರಣಿ ಕೂತಿದ್ದಾಳೆ ಅವಳು. ಕೆಲ್ಸ ವಾಪಸ್ ಕೊಡೋ ತನಕ ಎದ್ದೇಳೋದಿಲ್ಲ ಅಂತ ಕೂತಿದ್ದಾಳೆ. ಅಲ್ಲಿ ತನಕ ಧರಣಿ ಕೂರ್ತಾಳಂತೆ. ತಲೆ ಕೆಟ್ಟೋಳ್ ತರ ಆಡ್ತಿದ್ದಾಳೆ.
ನಡೀರಿ ಹೋಗೋಣ. ಭೀಮಾ, ನೀವಿಬ್ರು ಹೋಗಿರಿ, ನಾನು ಹಿಂದೆ ಬರ್ತೀನಿ. ಹಾಂ, ಬಾಣ. ಅದೇನಾಗುತ್ತೋ ಆಗ್ಲಿ, ನನ್ನ ಗಂಡ ಬಿಡುಗಡೆ ಆಗಿ ಬಂದ್ರೆ ನಾನು ಈ ಊರೇ ಬಿಟ್ಟು ಹೋಗ್ತೀನಿ. ನೋಡ್ತಿದ್ದೀರಾ, ಇಷ್ಟು ದಿನ ಭೀಮಂಗೆ ಈ ಮನೆಯಲ್ಲಿ ಕಷ್ಟ ಕೊಡಕ್ಕೆ ಅಂತಿದ್ದಿದ್ದು ಬರೀ ಜೀಜಾಬಾಯಿ ಮಾತ್ರ. ಇನ್ಮೇಲೆ ಕರುಣಾ ಕೂಡ ಇರ್ತಾಳೆ. ಕರುಣಾ ಜೀಜಾಬಾಯಿ ಆಗ್ತಿದ್ದಾಳೆ. ಯೋಚನೆ ಮಾಡಿ ನೋಡಿ, ಮುಂದೆ ನೋಡ್ತೀರಿ ಮುಂದೆ ಈ ಕರುಣಾ ಏನೆಲ್ಲ ರಂಪ ಮಾಡ್ತಾಳೆ ಅಂತ. ಕರುಣಾ, ರಮಾ ಅಲ್ಲಿ ನಿಂಗೋಸ್ಕರ ತಾನೇ ಹೋರಾಡ್ತಿರೋದು. ನೀನು ನೋಡಿದ್ರೆ ಇಲ್ಲಿ ಬಂದಿದ್ಯಾ? ಹಾಗಾದ್ರೆ ಏನ್ ಮಾಡ್ಬೇಕಿತ್ತು ನಾನು? ಏನು ಕರುಣಾ, ಏನು ಮಾಡಬೇಕಿತ್ತು ಅಂತಂದ್ರೆ ನೀನು ಅವಳ ಜೊತೆ ಇರಬೇಕಿತ್ತಲ್ವಾ? ರಮ ಹೀಗೆ ತಲೆ ಕೆಟ್ಟೋಳ್ ಥರ ಆಡಿದ್ರೆ ನಾನು ಅವಳ ಜೊತೆ ಇರಬೇಕಾ? ಕರುಣಾ, ಅವಳು ಹೆಂಗಾದ್ರೂ ಆಡ್ಲಿ, ನೀನು ಅವಳ ಜೊತೆ ಇರಬೇಕಿತ್ತು. ಬೇಕಾದ್ರೆ ನೀವು ಭೀಂಬಾವನ್ ಜೊತೆ ಹೋಗ್ಬೋದು. ಹೋದ್ರಲ್ಲ ಆವಾಗ್ಲೇ. ನಿಮ್ ತಮ್ಮ ತಾನೆ ಅವರು, ಹೋಗಿ ಅವರಿಂದೆ. ನಂಗೆ ಹೇಳಕ್ ಬರ್ಬೇಡಿ ನೀವು. ಕರುಣಾ, ನಾನು ನಿಂಗೆ ಹೇಗೆ ಅರ್ಥ ಮಾಡಿಸ್ಲಿ? ಅರ್ಥ ಮಾಡ್ಸೋದ್ ಬೇಡ ನೀವು. ಹೊಡ್ಬೋದು ನೀವು. ಕರುಣಾ, ಬಾ ಕುತ್ಕೋ, ಬಾ ಕುತ್ಕೊಂಡು ಆರಾಮಾಗಿ ನೀರು ಕುಡಿ. ಇಲ್ಲಾಂದ್ರೆ ಎಲ್ಲರೂ ಈ ಭೀಮನ್ ಹಿಂದೆ ಓಡಕ್ ಹೇಳ್ತಾ ಇರ್ತಾರೆ, ನಿನ್ನ ಓಡಿಸ್ತಾನೆ ಇರ್ತಾರೆ. ಇರ್ಲಿ, ಕುತ್ಕೋ ಹೋಗಮ್ಮ, ನಡಿ. ನೀರು ಕುಡಿ. ಕರುಣಾ, ತಡ ಆದ್ರೂ ಸರಿ, ಕೊನೆಗೂ ಈ ಮನೇಲಿ ಏನಾಗ್ತಿದೆ ಅಂತ ನೀನು ಅರ್ಥ ಮಾಡ್ಕೊಂಡೆ. ರಮಾ, ನಾವಿಬ್ರೇ ಹೆಂಗಸ್ರಿರೋದಿಲ್ಲಿ. ಮುಂದೆ ಗಂಡಸ್ರು ಹೇಗೆ ನಿಂತಿದ್ರೆ ನಾವಿಬ್ರೇ ಹೇಗಿಲ್ಲೇ ಕೂತಿರೋದು? ನೋಡಿದ್ರೆ ನಂಗೂ ಹಾಗನ್ನಿಸ್ತಿದೆ. ಲಕ್ಷ್ಮಿ ಮಾತು ಸರಿ ಇದೆ. ರಮಾ, ಸುಮ್ಮನೆ ಲಕ್ಷ್ಮಿ ಮಾತು ಕೇಳು. ಭೀಮ್ರಾವ್ ಅಂಬೇಡ್ಕರ್ ಈ ಹೆಸರನ್ನ ಕೇಳಿದ್ರೇನೆ, ನೆನೆಸ್ಕೊಂಡ್ರೇನೆ ಧೈರ್ಯ ಮೂಡಿ ಬರುತ್ತೆ. ಭಯ ಏನಾಗ್ತಿಲ್ಲ. ಬಾಗ್ಲ ಹಾಕ್ರೋ, ಇವರಿಬ್ರನ್ನ ಸಾಯಿಸ್ಬಿಡೋಣ. ಹೆಣ ಬಿದ್ಮೇಲೆ ಅದೇನಾಗುತ್ತೋ ನೋಡ್ಕೊಳ್ಳೋಣ. ಸರಿಯಾಗಿ ಹೇಳಿದ್ರಿ. ಎಲ್ಲ ಕೇಸ್ನು ತಗೋತಿದ್ದಾನಲ್ಲ, ಈಗ ಸ್ವಂತ ಹೆಂಡತಿ ಸಾವಿನ ಕೇಸ್ನು ಹೋರಾಡ್ಲಿ. ಹೋಗಿ ಬಾಗ್ಲಾಕೋ.
ಬಾಗಿಲು ಹಾಕೋ ಯೋಚನೆ ಏನಾದರೂ ಹೇಗೆ ಬಂತು ನನ್ನ ಹೆಂಡತಿ ಮತ್ತು ಅತ್ತಿಗೆ ಇಲ್ಲಿರೋವಾಗ? ನನ್ನ ಜೊತೆ ಕಿತ್ತಾಡಕ್ ಬಂದಿದ್ಯಾ? ಇಲ್ಲ, ಇವ್ರ ಜೊತೆ ಇರೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಇಲ್ಲಿವರೆಗೂ ನನ್ನ ಎಲ್ಲ ಹೋರಾಟದಲ್ಲೂ ನನ್ನ ಹೆಂಡತಿ ನನ್ನ ಜೊತೆ ಇಲ್ಲಿದ್ಲು. ನಾನು ಹೋರಾಡಲ್ಲ, ನಾನೇನೂ ಮಾಡಲ್ಲ, ಸುಮ್ಮನೆ ಇಲ್ಲಿ ನಿಂತು ನನ್ನ ಹೆಂಡತಿ ಜೊತೆಗಿರ್ತೀನಿ. ಹೋರಾಟನೆಲ್ಲ ಅವಳೇ ಮುಂದುವರಿಸ್ತಾಳೆ. ಅಲ್ಲದೆ ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ. ನನ್ನ ಹೆಂಡತಿ ಕೂಡ ನನ್ನ ಥರ ಹಕ್ಕಗಾಗಿ ಹೋರಾಟ ಮಾಡ್ತಿದ್ದಾಳೆ. ಮತ್ತು ನನಗನ್ನಿಸ್ತಾ ಇದೆ, ನಿಮ್ಮಲ್ಲಿರೋ ಮೇಲ್ಜಾತಿ ಅನ್ನೋ ಅಹಂಕಾರಕ್ಕೆ ನಮ್ಮ ಇಡೀ ಜಾತಿನೇ ಯೋಧರಾಗಿ ನಿಲ್ಲಬೇಕು. ಎಲ್ರನ್ನೂ ಮೃಗಗಳನ್ನಾಗಿ ಮಾಡ್ತೀಯಾ? ಮೃಗ ಅಲ್ಲ, ಸಶಕ್ತ ಮಾನವರನ್ನಾಗಿ ಮಾಡ್ತೀನಿ. ಯಾಕಂದ್ರೆ ಇನ್ಯಾವತ್ತು ಮುಂದೆ ನಮ್ಮ ಜಾತಿ ಜನ ಇಲ್ಲಿ ಕೂತಿರ್ಬೇಕಾದ್ರೆ ಬಾಗ್ಲು ಹಾಕುವಂಥ ಧೈರ್ಯ ಯಾರೊಬ್ರಿಗೂ ಬರ್ಕೂಡ್ದು. ಹಿಂಗೆಲ್ಲ ಬಂದ್ಬಿಟ್ರೆ ಕೆಲಸ ಸಿಗುತ್ತೆ ಅನ್ಕೊಂಡಿದ್ಯಾ? ಈಗ ನಿಮ್ ಹತ್ರ ಕೆಲ್ಸ ಕೇಳ್ದವ್ರು ಯಾರು? ನಾವ್ ನಿಮ್ ಮಾಲೀಕರನ್ನ ನೋಡ್ಬೇಕಷ್ಟೇ. ಅವ್ರು ಹಂಗೆಲ್ಲ ಸಿಗೋರಲ್ಲ. ಸಿಗ್ತಾರೆ, ಇಲ್ಲಿಗೆ ಬರ್ತಾರೆ, ನಮಗೆ ಸಿಗ್ತಾರೆ ಕೂಡ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹಾಗೆ ರಮ್ಮ, ನಾಳೆ ಮಂಚಣ್ಣನ ಕೇಸ್ ಹಿಯರಿಂಗ್ ಬರ್ತಿದೆ. ಪೂನಾವಾಲಾ ಸರ್ ಹೇಳಿದ್ರು. ಏಯ್, ನೀನು ಮನೆ ಅನ್ಕೊಂಡಿದ್ಯಾ? ನಿನ್ನ ಹೆಂಡತಿ ಜೊತೆ ಲಲ್ಲೆ ಹೊಡೆಯಕ್ಕೆ? ಸತ್ಯ, ಮಂಚೆ ಅಣ್ಣ ಆದಷ್ಟು ಬೇಗ ಹೊರಗೆ ಬರ್ಲಿ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ರಾಮ, ಭೀಮಾ, ನೀವಿಬ್ರು ಇಲ್ಲೇ ಕೂತಿರಿ, ನಾನು ಊಟ ತಗೊಂಡು ಬರ್ತೀನಿ. ಏಯ್, ಎಲ್ರಿಗೂ ತಲೆಗೆಲೆ ಕೆಟ್ಟಿದ್ಯಾ? ಮಾಡ್ತೀನಿ ರೀ. ಅಲ್ಲೇ ನಿಂತ್ಕೊಳ್ಳಿ. ಏನೋ ಮಾಡ್ಬಿಡ್ತೀನಿ ಅನ್ನೋ ಯೋಚನೆನೂ ಬೇಡ. ಭೀಮಾ ನಮ್ಮೆಲ್ರಿಗೂ ತಮ್ಮ. ಅವನ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿರಲಿ. ನೀವದನ್ನು ಕೇಳಿಸ್ಕೊತಾನೂ ಇಲ್ವಲ್ಲ. ಇವಾಗ ಗೊತ್ತಾಗುತ್ತೆ ಇವರಿಬ್ರು ಏನು ಮಾಡ್ತಾರೆ ಅಂತ. ಬಾಲಣ್ಣ, ಇರಲಿ ಬಿಡು, ನಾನು ಊಟ ತಗೊಂಡ್ಬರ್ತೀನಿ. ಒಂದ್ ನಿಮಿಷ, ನಾನು ನಿಮ್ ಜೊತೆ ಬರ್ತೀನಿ. ಬಾ. ರಮಾ, ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ. ಹೆಂಗಾದ್ರೂ ಮಾಡಿ ಮಂಚಣ್ಣನ ಕೇಸನ್ನ ಮುಂದೆ ಹೋಗ್ತಿರೋ ಥರ ನೋಡ್ಕೋಬೇಕಷ್ಟೆ. ಈ ಮಂಚೈನ್ ಕೇಸ್ನ ಹೇಗಾದ್ರೂ ಮಾಡಿ ಸ್ವಲ್ಪ ದಿನ ಎಳೆದ್ರೆ ನಮ್ಮ ಗೆಲುವಿನ ಹಾದಿ ಸುಲಭವಾಗ್ಬಿಡುತ್ತೆ. ಅರ್ಥ ಆಗ್ಲಿಲ್ವಾ? ನೋಡಿ, ನಾವೇನಾದ್ರೂ ಮಾಡಿ ಭೀಮ್ರಾವ್ನ ಯಾವುದೋ ಒಂದು ರೀತಿ 4-5 ದಿನ ತಡೆಯೋ ತರಹ ಮಾಡ್ಬಿಟ್ರೆ ಅವನ್ ಪೂನಾಗ್ ಹೋಗೋ ಅವಕಾಶನೇ ಸಿಗಲ್ಲ. ಮತ್ತೊಂದ್ ವೇಳೆ ಅವನ್ ಬದಲಾಗಿ ಯಾರಾದ್ರೂ ಬೇರೆಯವ್ರು ಪೂನಾಗ್ ಹೋದ್ರೆ ಆ ಪೂರ್ಣನ್ ಕೇಸಲ್ಲಿ ಸಾಕ್ಷಿನ ಹುಡ್ಕೊಂಡು ಅವನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಭೀಮ್ರಾವ್ನ ಬಿಟ್ರೆ ಬೇರೆ ಯಾರಿಗೂ ಅಷ್ಟು ತಲೆನೂ ಇಲ್ಲ, ಅಷ್ಟು ವಿದ್ಯಾವಂತರು ಅಲ್ಲ. ಬೇರೆಯವ್ರಿಗೆ ಪೂರ್ಣನ್ ಕೇಸಲ್ಲಿ ಭೀಮ್ರಾವ್ ತರ ಮಾಡಕ್ಕಾಗಲ್ಲ. ಒಂದ್ 4-5 ದಿನ ಕಳ್ಕೊಂಡು ಭೀಮ್ರಾವ್ ಮಂಚಯ್ಯನ್ ಬಿಡಿಸ್ತಾ ಅಂದ್ರೆ ಬಿಡಿಸ್ಲೇ ಬಿಡಿ. ಮಂಚಯ್ಯ ನಮ್ ಶಿಷ್ಯ ತಾನೆ. ಭೀಮ್ರಾವ್ ವಿರುದ್ಧ ಎತ್ಕಟ್ಟಿದ್ ನಾವೇ ಅಲ್ವಾ? ಭೀಮ್ರಾವ್ ಒಂದು ನೆನ್ಸ್ಕೊಂಡು ಖುಷಿಯಾಗಿರ್ತಾನೆ, ಮಂಚಯ್ಯನ್ ಕೇಸ್ನ ಗೆದ್ಬಿಟ್ಟ ಅಂತ. ಅವನ್ಗೆ ಅದ್ರ ಹಿಂದೆ ನಮ್ ಕೈವಾಡನೇ ಗೊತ್ತಾಗಲ್ಲ. ಅವನು ಮಂಚಯ್ಯನ್ ಬಿಡಿಸೋ ಪ್ರಯತ್ನದಲ್ಲಿ ಅವನ್ ಪೂರ್ಣನ್ ಕೇಸ್ನ ಸೋತದ ಅಂತ. ಹಾ, ಇದನ್ನೇ ವಕೀಲರ ಹತ್ರನೂ ಹೇಳೋಣ. ಇದಕ್ಕಾಗಿ ನಾವು ಸಾಕ್ಷಿಗಳನ್ನ ಸಿದ್ಧವಾಗಿಟ್ಕೋಬೇಕು. ಭೀಮ ಸರಿಯಾಗಿ ಸಿಕ್ಕಾಕೋತಿದ್ದಾನೆ. ನ್ಯಾಯ ಮತ್ತೆ ಕಾನೂನಿನ ದಾರಿ ನೇರವಾಗಿರುತ್ತೆ ಹಾಗಂತ ಭೀಮರಾವ್ ತಿಳ್ಕೊಂಡಿದ್ದಾನೆ. ಆದ್ರೆ ದಾರಿಲಿ ಅದೆಷ್ಟು ತಿರುವುಗಳಿದೆ ಅಂದ್ರೆ ಅದನ್ನ ನಾನು ತೋರಿಸ್ತೀನಿ ನಾಳೆ.